ಕರ್ನಾಟಕ ರಾಜ್ಯ ಹಕ್ಕುಗಳ ಪಾಲಕರ ಒಕ್ಕೂಟ ಮತ್ತು 186 ಕಂಟ್ರಿಯಲ್ಲಿ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಗೌರವ ಕೊಡೋದು ಭಾರತ ಒಂದೇ ಒಕ್ಕೂಟ ಹಾಗೂ ಬಿಜಾಪುರ ಜಿಲ್ಲಾ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಸ್ಥೆ ಇವತ್ತಿನ ದಿವಸ ಇವರುಗಳ ಸಂಯೋಗದೊಂದಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಇಡೀ ನಮ್ಮ ಭಾರತಾದ್ಯಂತ ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ದಿವಸ ನಾವು ಏನಪ್ಪ ಅಂದ್ರೆ ಮಹಿಳಾ ದಿನಾಚರಣೆ ಯಾಕೆ ಮಾಡ್ಬೇಕಪ್ಪ ಅಂತೇಳಿ ಮಹಿಳೆಯರು ಕೂಡ ಈಗ ಅವರು ಸ್ವಾವಲಂಬಿನೇ ಆಗ್ಯಾರ. ಯಾಕಪ್ಪ ಅಂದ್ರೆ ಒಂದು ಮಹಿಳೆಯರು ಹಿಂದಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಅವರು ಈ ಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸ ಅವರು 50-50 ಒಂದು ಅನುಪಾತದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಮಹಿಳೆಯರಿಗೆ ಬಹಳಷ್ಟು ಗೌರವ ಕೊಡಬೇಕು. ಯಾಕಂದ್ರೆ ಇವತ್ತು ನೋಡಿ ಮಹಿಳೆಯರು ಇರಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಅಂತ ಅನಿಸ್ತದೆ ಇವತ್ತು ದಿವಸ. ಯಾಕಂದ್ರೆ ಮಹಿಳೆಯರಿಗೆ ಬಹಳಷ್ಟು ನಾವು ಗೌರವ ಕೊಡಬೇಕು. ಯಾಕಂದ್ರೆ ಅವ್ರನ್ನ ದೇವತೆಯ ಸ್ಥಾನದಲ್ಲಿ ನೋಡ್ಬೇಕಂತೇಳಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಅದರಂತೆ ನಾವು ಇವತ್ತಿನ ದಿವಸ ಚಿಕ್ಕದಾಗಿ ಚೊಕ್ಕದಾಗಿ ಏನಪ್ಪ ಅಂದ್ರೆ ಸೊ ಅಷ್ಟೇ ಇದು ಮಾಡ್ಕೊತ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಪ್ರತಿನಿಧಿಗಳು ಬರ್ತಾರೆ. ಅವ್ರಿಗೆ ಇವತ್ತು ದಿವಸ ನಾವು ನಮ್ಮ ವತಿಯಿಂದ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮೇಡಮ್ ಅವರು ಮೀನಾಕ್ಷಿ ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತೇವೆ. ಶುಭಾಶಯಗಳು. ಏನು ನಮ್ಗೆ ಹೆಣ್ಮಕ್ಳ ದಿನಾಚರಣೆ ಎಷ್ಟು ಕರೆದು ನಮ್ಗೆ ಗೌರವ ಕೊಡ್ತೀರಂದ್ರೆ ಈ ಅಣ್ಣಂದಿರಿಗೆ ಶುಭಾಶಯಗಳು ಮಾಡೋದ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಟ್ಟು ಆದ್ಯತೆ ಕೊಟ್ಟು ಎಲ್ಲಿ ಹಿಂಗೆ ಮಾಡೋದು ನಾವು ನೋಡಿದ್ದಿಲ್ಲ. ಅದು ಫಸ್ಟ್ ನಾನು ನೋಡಿದ್ದು ಇಷ್ಟೇ. ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಸಹೋದರಿಯರಿಗೆ ಹೇಳುತ್ತಾ, ವಿಶ್ವ ಮಹಿಳಾ ದಿನಾಚರಣೆ ಇನ್ನೇನು ಮೇಡಮ್ ಅವ್ರ ಸಹೋದರಿಯರು ಹೇಳಿದರು. ಅದಕ್ಕೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗೆ ಅಂತೇಳಿ ಹೇಳಿದ್ರು. ಅವಾಗಿನ ಕಲ್ಪನೆ ಒಳಗಿತ್ತು. ಆದರೆ ಸದ್ಯಕ್ಕೆ ಹೆಣ್ಣು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಇಂತಹ ಸಂದೇಶಗಳನ್ನು ನಾವು ಸಮೂಹ ಮಾಧ್ಯಮಗಳನ್ನು ನೋಡಿ ಎಲ್ಲರೂ ಹೆಣ್ಣು ಮಕ್ಕಳು ಬೇಕು ಅಂತಹ ಆಶೆಗಳನ್ನು ನಾವು ಕೇಳ್ತೀವಿ. ಬಟ್ ಪುಣ್ಯವಂತರಿಗೆ ಮಾತ್ರ ಹೆಣ್ಣು ಹುಡ್ತಾವ ಅಂತ ಹೇಳ್ತಾರೆ. ಆದರೆ ಗಂಡು ಹುಟ್ಟಿದವ್ರು ನಾವೇನು ಇದು ಇಲ್ರಿ ಅಂತ ತಿಳ್ಕೊಬೇಡ್ರಿ. ಆದರೆ ಹೆಣ್ಣು ಗಂಡು ಮಗನಿಗೆ ಸಮಾನವಾಗಿನ ಬೆಳೆಸ್ಬೋದು. ನಾವು ತಂದೆ ತಾಯಿ ಯಾವ ರೀತಿ ಮಗನಿಗೆ ಯಾವ ರೀತಿ ಹಕ್ಕುಗಳನ್ನು ನಾವು ಕೊಡ್ತೀವಲ್ಲ, ಅದೇ ರೀತಿ ಸಮಾಜದೊಳಗೆ ಅವಳು ಒಂದು ಹೆಣ್ಣು ಮಗುನು ಗಂಡು ಮಗುವಿಗೆ ಸಮಾನವಾಗಿ ಅವಳು ಬೆಳೆಯುವಂಥ ಸ್ವತಂತ್ರರಾಗ್ತಾಳೆ. ಅಂಥ ಅವಕಾಶಗಳನ್ನು ಎಲ್ಲ ಪುರುಷ ಸಮಾಜದೊಳಗೆ ನಾವು ಹೆಣ್ಣಿಗೆ ಗೌರವವನ್ನು ಕೊಡ್ತೀವಲ್ಲ, ಸ್ತ್ರೀಗೆ ಗೌರವವನ್ನು ಕೊಡ್ತೀವಲ್ಲ, ಅದರಿಂದ ಅವಳು ಸ್ವತಂತ್ರರಾಗಿ ಎಲ್ಲರಿಗೂ ಸರಿ ಸಮಾನವಾಗಿ ಈಗ ಹೇಳ್ತಾರೆ ತೊಟ್ಟಿಲನ್ನು ತೂಗುವ ಕೈಯ ದೇಶವನ್ನು ಆಳಬಹುದು. ಆ ಮಟ್ಟಕ್ಕೆ ನಮ್ಮ ಭಾರತದೊಳಗೆ ಇವತ್ತು ನಾವು ನಿದರ್ಶನ ನೋಡ್ಬೋದು. ರಾಷ್ಟ್ರಪತಿ ಯಾರದಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು. ಅಂದ್ರೆ ಹೆಣ್ಣು ಎಲ್ಲ ಕ್ಷೇತ್ರದೊಳಗೆ, ಸಮಾಜದೊಳಗೆ ಎಲ್ಲ ಕ್ಷೇತ್ರದೊಳಗೂ ಅವಳು ಮುಂದೆ ಬರ್ತಾಳ. ಅದಕ್ಕೆ ಯಾರ ಅವಕಾಶ? ಈ ಸಮಾಜ ನಮ್ಮ ಮನೆತನದ ಪದ್ಧತಿಗಳಿಂದ. ಮೊದಲ ಹೆಣ್ಣು ಹುಟ್ಟಿದ್ರೆ ಹೆಣ್ಣು ಹುಟ್ಟ್ಯದ ಅಂತಿದ್ರು. ಈಗ ಹೆಣ್ಣು ಹುಟ್ಟ್ಯದ ಅಂದ್ರೆ ಯಾರು ಇದು ಮಾಡಂಗಿಲ್ಲ. ಹೆಣ್ಣು ಹುಟ್ಟ್ಯದ್ರೆ ಈಗ ಚಲೋ ಆಯ್ತಂತ. ನಾವು ಯಾವ ರೀತಿ ಮಾಡಕತ್ತೀವಲ್ಲ, ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತೇವಲ್ಲ, ಆ ರೀತಿ ಮುಂದೆ ನಮ್ಮ ಮನೆತನದೊಳಗೆ ನಮ್ಮ ಸಂಸ್ಕೃತಿ ಒಳಗೆ ಹೆಣ್ಣಿಗೆ ನಾವು ಗೌರವ ಕೊಟ್ಟಿವಂದ್ರೆ ಸಮಾಜನೂ ಹಂಗೆ ಗೌರವದಿಂದ ತಗೋರ್ತದ. ನಾನು ಇಷ್ಟು ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಇದು ನಮಗೆ ಭಾಳ ನೋವಾಗ್ತದೆ ಇವತ್ತಿನ ದಿವಸ ಹೇಳಬೇಕಾದ್ರೆ. ನಮ್ಮ ಪೂರ್ವಜರು ಮಾಡಿದ ಒಳ್ಳೆಯ ಮಾತೃದೇವೋ ಭವ ಅಂತೇಳಿ ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಅವ್ರನ್ನು ಪೂಜಿಸಬೇಕು ಅಥವಾ ಅಲ್ಲಿ ದೇವರು ವಾಸವಾಗಿರ್ತಾರೆ ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿ ಎಲ್ಲರಲ್ಲಿ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಯಾವ ರೀತಿ ಈಗಿನ ಒಂದು ವಾತಾವರಣಕ್ಕೆ ಹಿಂದಿನವ್ರು ಹೇಳ್ತಿದ್ರು ಮಾತೃದೇವೋ ಭವ, ಆದರೆ ಈಗಿನವ್ರು ನಮ್ಮಲ್ಲಿ ಆ ಒಂದು ಇದನ್ನು ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ. ಹೆಣ್ಮಕ್ಳನ್ನ ಹೆಂಗಂದ್ರೆ ಒಂಥರ ಗೊಂಬೆ ಥರ ಯೂಸ್ ಮಾಡ್ಕೋತಾ ಇದ್ದಾರೆ, ಗೊಂಬೆ ಥರ ಉಪಯೋಗಿಸ್ಕೋತಾ ಇದ್ದಾರೆ. ಆದ್ರೆ ಅವ್ರ ಬಗ್ಗೆ ಯಾವ ರೀತಿ ಪೂಜನೀಯ ಭಾವನೆ ನಮ್ಮಲ್ಲಿ ಅದನ್ನು ನಾವೆಲ್ಲರೂ ಕೂಡ ಯಾವಾಗ ನಾವು ಪೂಜನೀಯ ಭಾವನೆಯನ್ನು ಅವರನ್ನು ವ್ಯಕ್ತಪಡಿಸ್ತೀವೋ ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಫರಕ್ ಕೂಡ ನಾವು ಇದು ಮಾಡಬಾರ್ದು. ಯಾಕಂತಂದರೆ ಈ ಸಮಾನತೆ ಅನ್ನುವಂಥ ನಮ್ಮ ಸಂವಿಧಾನ ಹೇಳ್ಕೊಟ್ಟದ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿಯಲ್ಲಿ ಸಮಾನರು ಅಂತ. ಸಮಾನತೆಯನ್ನು ನಾವು ಪ್ರತಿಯೊಂದರೊಳಗೂ ತೋರಿಸ್ತಾ ಹೋದ್ರೆ ನಮ್ಮಲ್ಲಿ ಕೆಟ್ಟ ವಾತಾವರಣ ಬೆಳೆಯಂಗಿಲ್ಲ ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಶೋಷಣೆಗಳು ಕೂಡ ಆಗಂಗಿಲ್ಲ. ಯಾಕಂತಂದರೆ ಈಗಿನ ಒಂದು ವಾತಾವರಣದೊಳಗೆ ನೋಡಿದ್ರೆ ಹೆಣ್ಣಿಗೆ ಶತ್ರು ಅಥವಾ ಹೆಣ್ಣು ಭ್ರೂಣ ಹತ್ಯೆಗಳು ಇವೆಲ್ಲ ನಡೀತಾ ಇದ್ದಾವೆ.
ಯಾಕೆ ಪ್ರತಿಯೊಂದು ಧರ್ಮದೊಳಗಾಗಿರ್ಬೋದು ಅಥವಾ ಪ್ರತಿಯೊಂದು ಸಮುದಾಯದೊಳಗಾಗಿರ್ಬೋದು ಹೆಣ್ಣನ್ನು ತುಂಬ ಕೀಳು ಮಟ್ಟಕ್ಕೆ ನೋಡುವಂಥ ದಿವಸಗಳು ಏನು ನಡೆದವಲ್ಲ ಅದು ತುಂಬ ಎಲ್ಲರಿಗೂ ನೋವಾಗುವಂಥ ಸಂಗತಿ. ಆಮೇಲೆ ಈಗಿನ ವಾತಾವರಣದೊಳಗೆ ಹಿಂಗೆಲ್ಲ ಹಿಂಸೆಗಳು ಹೆಣ್ಮಕ್ಳಲ್ಲಿ ಆಗಲಿಕ್ಕೆ ಕಾರಣ ಅಂತಂದ್ರೆ ನೋಡ್ತೀವಿ ನಾವೆಲ್ಲ ಕಡೆ. ಒಂದು ಸಣ್ಣ ಮಗುಲಿಂದ ವಯಸ್ಕರವರೆಗೂ ವಯಸ್ಕರ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ನಡೀತದೆ. ಕಾರಣ ಇಷ್ಟೇ, ನಮ್ಗೆ ಎಷ್ಟು ಸಮಾನತೆ ಬೇಕು, ಎಷ್ಟು ಪ್ರಮಾಣದೊಳಗೆ ನಮ್ಮ ಹೆಣ್ಣು ಮಕ್ಕಳು ಇರಬೇಕು ಆ ಒಂದು ವ್ಯವಸ್ಥೆ ಇವಾಗಿಲ್ಲ. ಯಾಕಂತಂದ್ರೆ ಹೆಣ್ಣು ಅನುಕೂಲ ನಾವು ಕೀಳಾಗಿ ತಿಳ್ಕೊಂಡ್ಬಿಡ್ತೀವಿ. ಹೀಗಾಗಿ ಪ್ರತಿಯೊಂದು ಸ್ಕ್ಯಾನಿಂಗಾಗಿ ನೀವು ಇರುವಂಥದ್ದು ತಾಯಿ ಮತ್ತು ಮಗು ಆರೋಗ್ಯವಾಗಿರಲಿ ಅನ್ನುವಂಥ ಒಂದು ಉದ್ದೇಶ. ಆದರೆ ಅದರ ದುರ್ಬಳಕೆ ಆಗ್ತಾ ಇದೆ. ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ? ಹೆಣ್ಣು ಅಂದ್ರೆ ಲಿಂಗವನ್ನು ಕಂಡು ಹಿಡಿಯುವಂಥದ್ದು ತುಂಬ ಕಡೆ ನಿಂತವಂತ ಹೇಳ್ತಾರೆ. ಅದ್ರ ಬಗ್ಗೆ ಕಾನೂನುಗಳೆಲ್ಲ ಅದಾವ. ಆದರೂ ಕೂಡ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜನ ಅದರ ಉಪಯೋಗ ತಗೋತಾ ಇಲ್ಲ, ಆದಷ್ಟು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ತುಂಬ ಹೆಣ್ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಅದಕ್ಕೆ ಮೇನ್ ಉದ್ದೇಶ ನಮ್ಮ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ. ಅದಕ್ಕೋಸ್ಕರ ಇನ್ನು ಮುಂದಿನ ಕಾಲ ಹೆಂಗೆ ಬರ್ತದೋ ಗೊತ್ತಿಲ್ಲ. ಆದರೆ ನಾವು ನೀವು ಎಲ್ಲರೂ ನಾವು ಸಮಾನರು, ಅಥವಾ ನಾವು ಹೆಣ್ಣಿನ ಮಗಳನ್ನ ಈಗ ಹೆಂಡತಿಯಾಗಿ ಅಥವಾ ತಾಯಿಯಾಗಿ ಆಮೇಲೆ ಅಕ್ಕಾಗಿ ತಂಗಿಯಾಗಿ ಪ್ರತಿಯೊಂದು ರಂಗಗಳು ಹೆಣ್ಮಗಳನ್ನ ನಾವು ಪ್ರೀತಿಯಿಂದ ನೋಡ್ಕೋತೀವಿ. ಯಾರು ನಾವು ಮಗಳಾಗಿ ಯಾರೂ ಬಯಸಂಗಿಲ್ಲ. ಯಾಕೆ ಹೆಣ್ಣು ಹೊಡೆದು ಕೂಡಲೇ ನಾವು ಹುಣ್ಣ ಅಂತನ್ನುವಂಥ ಮನೋಭಾವನೆ ಕೂಡ ಕೆಲವರಲ್ಲಿ ಇದೆ ಇನ್ನೊಂದು. ಆದರೆ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ, ಶಿಕ್ಷಣಕ್ಕೆ ಆಗಿರ್ಬೋದು ಅಥವಾ ಪ್ರತಿಯೊಂದು ರಂಗದಲ್ಲಿ, ರಾಜಕೀಯ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಯಾವ ರೀತಿ ನಾವು ಹೆಣ್ಣು ಮಕ್ಕಳಿಗೆ ಮಹತ್ವ ಕೊಡ್ತೀವಿ, ಗಂಡು ಮಕ್ಕಳಷ್ಟು ಮಹತ್ವ ಅವ್ರಿಗೆ ಕೊಟ್ಟಿದ್ದೆ ಆದರೆ ಈ ನಮ್ಮ ಒಂದು ವಾತಾವರಣದೊಳಗೆ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಇದು ನಮ್ಮದು ಏನಾಗಿಬಿಡ್ತದೆ, ಮಾತೆಯಾಗಿ ಉಳಿದು ಬಿಡ್ತದೆ. ಪಾಪ ನಮ್ಮ ಮಾತೆಯರೆಲ್ಲ ಇದು ಹೋಗ್ಬಿಡ್ತಾರೆ. ಮುಂದಿನ ಕಾಲ ಗಂಡು ಮಕ್ಕಳೇ ಮದುವೆ ಆಗುವಂಥ ಇದು ಸಂಭವ ಬರ್ಬೋದು ಅಂತ ಅನಿಸ್ತದೆ ನಮ್ಗೆ. ಯಾಕಂದರೆ ಈಗಿನ ಒಂದು ವಾತಾವರಣ ನೋಡಿದರೆ ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅದು ಗಂಡಿರಲಿ ಹೆಣ್ಣಿರಲಿ, ಮಗುನೇ ಅದಕ್ಕೆ ಅವ್ರಿಗೆ ಸಮಾನತೆಯಿಂದ ನಾವು ಬೆಳೆಸಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಸಮಾನತೆ ಬರ್ತದೆ ಅಂತ ಹೇಳ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಇವತ್ತಿನ ದಿವಸ ಈ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಹೋದರಿಯೊಂದಿಗೆ ಈ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಅದರ ಜೊತೆಗೆ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಹಿಂದಿನ ಕಾಲದೊಳಗಿದ್ರಿ ಏನಂತ ಇದು ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಇದು ಮಾಡಲ್ಲ, ಅವರು ಉಮ್ರಾಣಿಯನ್ನ ಹೇಳಿದ್ರು ಆಗಳೇ, ಅವರು ಸೀಮಿತವಾಗಿರ್ತಾರೆ ಮನೆಗೆ ಅಂತ. ಅದು ನಿಜ. ಅದಕ್ಕೋಸ್ಕರ ಆ ಎಲ್ಲ ಒಂದು ಶೋಷಣೆಯಿಂದ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತು ಭಾರತ ಸರ್ಕಾರ 1911 ಮಾರ್ಚ್ 8 ಏನು ಮಾಡ್ತು, ವಿಶ್ವ ಮಹಿಳಾ ವಿಕಲಚೇತನರ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿಕೆರೆ ತೀರ್ಮಾನ ಮಾಡ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾನೆ ಬಂದಿದೆ. ಹೆಣ್ಣುಮಕ್ಕಳು ಯಾವುದ್ರೊಳಗೂ ಇಲ್ಲ, ಯಾವುದ್ರೊಳಗೂ ಕಡಿಮೆ ಇಲ್ಲ. ಒಂದು ಮನೆಯದ್ದು ಕುಟುಂಬದೊಳಗೆ ತೊಗೊಂಡ್ರೆ ಸಹೋದರಿಯಾಗಿ ಪಾತ್ರ ನಿರ್ವಹಿಸ್ತಾಳೆ, ಮಕ್ಕಳಿಗೆ ಶಿಕ್ಷಕಿಯಾಗಿ ಪಾತ್ರ ನಿರ್ವಹಿಸ್ತಾಳೆ, ಗಂಡನಿಗೆ ಹೆಂಡತಿಯಾಗಿ ಪಾತ್ರ ನಿರ್ವಹಿಸುತ್ತಾಳೆ, ಅಣ್ಣ ತಮ್ಮಂದಿರಿಗೆ ಸಹೋದರಿಯಾಗಿ, ಮಗಳಾಗಿ, ಅತ್ತೆಯಾಗಿ ಸಾಕಷ್ಟು ಪಾತ್ರಗಳನ್ನು ಕುಟುಂಬದೊಳಗೆ ನಿರ್ವಹಿಸ್ತಾಳೆ. ಹಾಗೆ ಇನ್ನು ಹೊರಗಡೆ ನಾವು ಹೋಗ್ಬೇಕಂತಂದ್ರೆ ಯಾವ ಒಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆ ಹಿಂದೆ ಸರದೇ ಇಲ್ಲ. ಶಿಕ್ಷಕಿಯಾಗಿಯೂ ಕಾರ್ಯನಿರ್ವಹಿಸ್ತಾಳೆ. ಮತ್ತು ಈ ಬಸ್ ಡ್ರೈವರ್ಗಳೆಲ್ಲನೂ ಈಗ ಎಲ್ಲ ಮೀರಿನೂ ಕೂಡ ಇನ್ನೂ ಸಾಕಷ್ಟು ಶೋಷಣೆ ನಡೀತಾನೆ ಇದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ನಮ್ಮ ಮೀನಾಕ್ಷಿ ಮೇಡಮ್ ಅವರು ಹೇಳಿದರು, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ದೌರ್ಜನ್ಯ ನಡೀತಾ ಇದೆ. ಹೌದದು ನಿಜ. ಯಾಕೆ ಆ ರೀತಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಕಾರಣರಾಗಂಗಿಲ್ಲ. ಸ್ವಲ್ಪ ಜನ ಅಷ್ಟೇ ಕಾರಣರಾಗಿರ್ತಾರೆ. ಅದನ್ನು ನಾವು ಹೋಗಲಾಡಿಸಬೇಕು ಅಂತಂದ್ರೆ ಈ ಮಹಿಳಾ ದಿನಾಚರಣೆಯನ್ನು ವರ್ಷ ಮಾಡ್ಕೋತೇ ಬರಬೇಕು. ಅಲ್ಲಿ ನಾವು ಏನು ಮೂಡಿಸ್ಬೇಕು ಅಂತಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು. ಯಾವ ಮಹಿಳೆಯರೂ ಅತ್ಯಾಚಾರಕ್ಕೆ ಈಗ ನೋಡ್ರಿ, ಕರಾಟೆ ಕಲ್ತಾರೆ ಯಾವ ಅತ್ಯಾಚಾರ ಮಾಡ್ತಾರೆ ಹೇಳಿ? ಯಾರು ಮಾಡಂಗಿಲ್ಲ, ಅತ್ಯಾಚಾರದ ಆಗುವುದೇ ಇಲ್ಲ. ಅಂಥದನ್ನು ಹುಟ್ಟಿರುವಂಥ ಹೆಣ್ಣುಮಕ್ಕಳಿಗೆ ಕಲಿಸ್ಬೇಕು. ಕಲಿಸಿ ಅವ್ರನ್ನೂ ಕೂಡ ಒಂದು ಸಬಲರನ್ನಾಗಿ ಮಾಡಬೇಕು. ಅಬಲೆಯರಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ಹೆಣ್ಮಕ್ಳನ್ನ. ಅವ್ರನ್ನ ಸಬಲರನ್ನಾಗಿ ಮಾಡಿದ್ರಿ ಅಂತಂದ್ರೆ ಯಾವ ಅತ್ಯಾಚಾರನೂ ನಡೆಯಂಗೇ ಇಲ್ಲ.
ಅದನ್ನು ನಾವು ಹೋಗಿಸ್ಬೇಕಂದ್ರೆ ಜಾಗೃತಿಯನ್ನು ಮೂಡಿಸ್ಬೇಕು. ಹೆಣ್ಮಕ್ಳು ಎದುರೊಳಗೂ ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸ್ಬೇಕು. ಆ ತೋರಿಸೋದಕ್ಕೋಸ್ಕರನೇ ಏನು ಮಾಡಿದ ಭಾರತ ಸರ್ಕಾರ ಈ ಮಾರ್ಚ್ 8 ಮಹಿಳಾ ವಿಶ್ವ ವಿಕಲಚೇತನ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾನೆ ಬಂದದ. ಹಿಂಗೆ ಮುಂದುವರಿಸ್ಕೊತ ಹೋದ್ರೆ ಈ ಆದಷ್ಟು ಶೋಷಣೆಯನ್ನು ಕಡಿಮೆ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ರೀ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ಮಳೆಯಾಗ ಕರೆಸಿ ಸರ್ ನಮ್ಗೆ ಸನ್ಮಾನ ಮಾಡ್ಯಾರ, ಮತ್ತಿಷ್ಟು ಇದು ಮಾಡ್ಯಾರ ಅಂತೇಳಿ ನಾನು